ಸಿನಿಮಾ ಅಲ್ಟಿಮೇಟ್ ಇದೆ. ಬಹುಶಃ ಕನ್ನಡ ಸಿನಿಮಾ ನೋಡೋಕೆ ಹೋದಾಗೆ ಕನ್ನಡ ಸಿನಿಮಾ ಅಥವಾ ಅನಿಸೋಲ್ಲ, ಅದು ಒಂದು ಹಲಿವುಡ್ ಸಿನಿಮಾ ಅನಿಸುತ್ತೆ. ಹಾಲಿವುಡ್, ಯಾಕಂದರೆ ಫೈಟಿಂಗು, ಆ್ಯಕ್ಷನ್ ಸೀನು, ಥ್ರಿಲ್ಲರು ಸಿಕ್ಕಾಪಟ್ಟೆ ಇದೆ. ಫ್ಯಾಮಿಲಿ ನೋಡುವಂಥ ಸಿನಿಮಾ ಅಲ್ಲ, ಯಾಕಂದರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹಾಲಿವುಡ್ ಅಂದ್ರೆ ಗೊತ್ತಲ್ಲ ನಿಮಗೆ, ಸಿಕ್ಕಾಪಟ್ಟೆ ಮಿಕ್ಸಿಂಗ್ ಇದೆ. ಆಮೇಲೆ ಫೈಟ್ಗಳು ಅಂತ ಫಸ್ಟ್ ಟೈಮ್ ಯಶ್ ಇಂಥ ಸಿನಿಮಾ ಮಾಡಿರೋದು, ಇದು ಯಾವತ್ತೂ ಮಾಡಿರ್ಕಿಲ್ಲ. ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಮಾಡಿರೋದು ರವಿಚಂದ್ರ ಮಾತ್ರ. ಬಟ್ ಹಾಲಿವುಡ್ಗೆ ತಂದವರು ಯಶ್ ಅವರು. ಸಿಕ್ಕಾಪಟ್ಟೆ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಆ್ಯಕ್ಷನ್ ಮಾತ್ರ ಅನಾಹುತ, ಒಂದೊಂದು ಫೈಟ್ ಸೀನ್ ಮಾತ್ರ ಅನಾಹುತ ಇದೆ. ಬಟ್ ಇಲ್ಲಿ ಈ ಥರ ಸಿನಿಮಾ ಬಂದಿರೋದು ಫಸ್ಟ್ ಟೈಮು. ಹಾಲಿವುಡ್ ಲೆವೆಲ್ಗೆ ಬಂದಿರೋದು ಇಂಗ್ಲೀಷ್ ಯಾವುದೋ ನೀವು ಹಾಲಿವುಡ್ಲಿ ಒಂದು ಸಿನಿಮಾ ನೋಡುತ್ತಲ್ಲ, ಆ ಥರ ಸಿನಿಮಾ ಇದು. ಸಿನಿಮಾ ಮಾತ್ರ ಚೆನ್ನಾಗಿದೆ ಸರ್. ಬಟ್ ಒಂದು ಸತಿ ನೋಡೋಕೆ ಅಡ್ಡಿಲ್ಲ, ಫ್ಯಾಮಿಲಿ ಸಮೇತ ನೋಡೋಕ್ಕಾಗೋಲ್ಲ, ಚೆನ್ನಾಗಿದೆ. ಪಾರ್ಟ್ ಅಂದರೆ ಪ್ರತಿಯೊಂದು ಆಕ್ಷನ್ ಥ್ರಿಲ್ಲಿಂಗ್ ಇದೆ. ಒಂದೊಂದು ಸೀನ್ ನೋಡ್ತಾ ಇದ್ದರೆ ಎಂಡಲ್ಲಿ ಅದು ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ, ಯಾವುದೋ ಕಾನ್ಸೆಪ್ಟ್ ನೆನಪಾಗೋಲ್ಲ, ಆ ಥರ ಫೀಲ್ ಬಿಡುತ್ತೆ. ಸಿನಿಮಾ ಏನೋ ನಾನು ಟಾಕ್ಸಿಕ್ ಅಂತ ಮೂವಿ ಏನೋ ಯೂನಿಕ್ ಇರ್ಬೋದು ಅಂತ ಬಂದೆ. ಬಟ್ ಯೂನಿಕ್ ಮೇಲೆ ಯೂನಿಕ್ ಇದೆ ಇಲ್ಲಿ. ಬಟ್ ಈ ರೇಂಜಿಗೆ ಕನ್ನಡ ರಂಗದಲ್ಲಿ ಯಾವ ಮಾಡಬೇಕಿಲ್ಲ, ಫಸ್ಟ್ ಟೈಮ್ ನಮ್ಮ ಯಶ್ ಮಾಡಿರೋದು. ಹಾಲಿವುಡ್ ಮಾಡಿರೋದು ಚೆನ್ನಾಗಿದೆ. ಮತ್ತು ಫೈಟು ಸೀನು, ಆ್ಯಕ್ಷನ್ ಥ್ರಿಲ್ಲಿಂಗು, ಒಂದೊಂದು ಫೈಟ್ ಮಾತ್ರ ನೀವು ಕೊಟ್ಟು ದುಡ್ಡಿಗೆ ಮೋಸ ಇಲ್ಲ. ಬಟ್ ಒಂದು ಸತಿ ಸಿನಿಮಾ ನೋಡುವುದು, ಫ್ಯಾಮಿಲಿಗೆ ಹೋಗ್ಕೊಂಡು ಬರೋಕ್ಕಾಗೋಲ್ಲ ಸರ್. ಅದು ಹಾಂ, ನಮ್ಮದು ಹುಬ್ಳಿ. ಇಲ್ಲ, ನನ್ನ ಇಲ್ಲಿ ಕೆಲಸ ಮಾಡೋದು. ನಾನು ಫಸ್ಟ್ ಶೋ ನೋಡಿರೋದು. ಹಾಂ, ನಾನು 9 ಗಂಟೆ ಶೋ ನೋಡಿದೆ. ಹಾಂ, ಸಿನಿಮಾ ನೋಡೋಕೆ ಚೆನ್ನಾಗಿದೆ, ಒಂದು ಸತಿ ಬಂದು ನೋಡ್ಬೋದು. ಬಟ್ ಈ ಥರ ಸಿನಿಮಾ ಯಾವತ್ತೂ ಬಂದಿರೋದು. ಹಾಂ, ಸಿಕ್ಕಾಪಟ್ಟೆ ಈ ರೇಂಜಿಗೆ ಮುಂದೆ ಏನಾಗುತ್ತೆ ಅಂತ ಕೂತಲ್ಲಿದೆ, ನೋಡಬೇಕು. ಫೈಟಿಂಗ್ ಥ್ರಿಲ್ಲರ್ ಇದೆ, ಆ್ಯಕ್ಷನ್ ಪ್ರತಿಯೊಂದು ಆ್ಯಕ್ಷನ್ ಚೇಂಜ್ ಇರುತ್ತೆ, ಸಖತ್ತಾಗಿದೆ ಸರ್ ಸಿನಿಮಾಗಳು. ಯಶ್ ಅವ್ರದಾ ಪ್ರತಿಯೊಂದು ಸಿನಿಮಾಗೂ ಇಷ್ಟಪಡ್ತೀನಿ ಬಾಬು. ಯಾಕೆ ಇದು ಕ್ಲಾಸಿಕಲ್ ಆಗಿರ್ಬೇಕಂದ್ರೆ ಅದು ಮಾಸ್ ಲೀಡಿಂಗ್ ಚೆನ್ನಾಗಿ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಮಾಸಿಂಗ್ ಇದೆ ಸಿನಿಮಾ, ಸೂಪರ್ ಹಿಟ್. ರವಿ ಅಂತ ಪಡಬೇಕನ್ನೋದೇ ಅವಶ್ಯಕತೆ ಇಲ್ಲ, ಯಾಕಂದರೆ ಯಶ್ ರಾಕಿಂಗ್ ಸ್ಟಾರ್ ಆಲ್ರೆಡಿ ಎಲ್ಲ ರೀತಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿ ಪ್ರೂವ್ ಮಾಡ್ಕೊಂಡು ಬಂದಿರೋದಾಯಿತು. ಇವಾಗ ಏನಂದರೆ ನಾವು ಕನ್ನಡಿಗರಾಗಿ ಅವರು ಕನ್ನಡ ತಾವನ್ನು ಎತ್ಕೊಂಡು ಹೋಗಿದ್ದು ಆಲ್ರೆಡಿ ಆಯಿತು, ರೀಚ್ ಆಗಿ ಮುಟ್ಟಿದ್ದಾಯಿತು. ಇನ್ನೇನಿದ್ರೂ ವರ್ಲ್ಡ್ ವೈಡ್ಗೆ ಹೋಗ್ಬೇಕಂತ ನಮ್ಮ ಜವಾಬ್ದಾರಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸ್ಬೇಕು ಫಸ್ಟು. ಅದು ಬಿಟ್ಟು ಇಂಥ ಪ್ರತಿಭೆ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದು ಎಮ್ಮರವಾಗಿ ನಿಂತು ಎಷ್ಟೋ ಬಹುಕೋಟಿ ಜನಕ್ಕೆ ಆಶ್ರಯ ಆಗೋಂಥ ಶಕ್ತಿ ದೇವ್ರು ಕೊಟ್ಟಿರೋವಾಗ ನಾವು ಚಿಕ್ಕ ಒಂದೇ ಒಂದು ಅಳಿಲ್ ಸೇವೆ ಥರ ಸಿನಿಮಾ ಪ್ರತಿಯೊಬ್ಬರು ಕನ್ನಡಿಗರು ಬಂದು ನೋಡಿ ಈ ಚಿತ್ರನ ತುಂಬ ಅಂದರೆ ತುಂಬ ದೊಡ್ಡ ಮೆತ್ತಗೆ ಸಕ್ಸಸ್ ಮಾಡಿ ಬೆಳೆಸಬೇಕು ಕನ್ನಡ ಸಿನಿಮಾಗಳಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಕನ್ನಡಿಗರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀರಿ. ಏನಂದರೆ ರೀಸೆಂಟಿಗೆ KGF ಎಲ್ಲ ಬಂದಿದ್ದು ಲಾಸ್ಟ್. ಬೇರೆ ನೋಡ್ತೀರಿ, ಬಟ್ ನಾನು ಜಾಸ್ತಿ ನಿಜ ಹೇಳ್ಬೇಕಂದ್ರೆ ಬರೀ ಕನ್ನಡ ಸಿನಿಮಾನೇ ನೋಡೋದು ಜಾಸ್ತಿ. ಅದರಲ್ಲಿ ಯಶ್ ಅವ್ರದ್ದು ಎಲ್ಲ ಆಲ್ಮೋಸ್ಟ್ ನೋಡಿದ್ವಿ. ಈಗ ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ, ಯಶ್ ಅವ್ರದ್ದು ಮಾತ್ರ ಎಲ್ರಿಗೂ ಗೊತ್ತಿದೆ ಯಾಕೆ ಲೇಟ್ ಆಗಿದೆ ಅಂತ. ಯಾಕಂದರೆ ಚಿತ್ರ ಸಾಕು ಆನ್ಸರ್. ಕರೆಕ್ಟು. 6 ತಿಂಗಳಲ್ಲಿ 10 ಸಿನಿಮಾ ಕೊಟ್ಟು ಎಲ್ಲ ಬಿದ್ದೋಗೋ ಬದಲು ಇಂಥದ್ದು ಒಂದು ಕೊಟ್ಟರೆ ಇಡೀ ಪ್ರಪಂಚ ತಿರುಗಿ ನೋಡ್ತಾ ಇತ್ತಲ್ಲ. 10 ಜನ ಬದಲು ಒಬ್ಬರು ನಿಂತು ಗೆಲ್ಸಿದ್ರೇನು ಗೆಲುವೇ ಅಲ್ವಾ? ವೇಸ್ಟ್ ಸಿನಿಮಾ ಅನ್ನೋದಕ್ಕಿಂತ ಎಲ್ಲ ಸಿನಿಮಾನೇ. ಏನಂದರೆ ತೆಗೆಯುವಾಗ ಕನ್ನಡ ಜನಕ್ಕೆ, ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬೇಕನ್ನೋ ಮನಸ್ಥಿತಿಯಲ್ಲಿ ಮಾಡಬೇಕು. ಅವಾಗ ಏನಾಗುತ್ತೆ, ಕನ್ನಡ ಸಿನಿಮಾಗೆ ಒಳ್ಳೆ ಬೆಳವಣಿಗೆ ಸಿಗುತ್ತೆ. ಇಂಥವರೆಲ್ಲ ಇನ್ನು ಎಷ್ಟೋ ಒಂದು ಶತಮಾನಕ್ಕೆ ಬಂದು ಹುಟ್ಟೋದು ಅಂತ ಕಲಾವಿದ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಯಾವತ್ತಿದ್ರು ರಾಜ್ಕುಮಾರ್ ಅವರೇ. ನಾನು ಹೇಳೋದು ಅವ್ರ ಗರಡಿ, ಅವ್ರ ನೆಲದಲ್ಲಿ ಹುಟ್ಟಿರೋರು ಇವರೆಲ್ಲ ಪುಣ್ಯವಂತರು ಅಂತ ಹೇಳ್ಬೋದು ಅಷ್ಟೇ, ಇನ್ನೇನಿಲ್ಲ. ಎಲ್ಲರೂ ಮಾಡೋಕ್ಕಾಗ್ದಿರೋ ಸಾಧನೆನ ಇಂಥವ್ರು ಮಾಡಿದ್ದಾರೆ. ನಾವು ಬೆಂಗಳೂರೇ, ಇಂದಿರಾನಗರಿಂದ ಬಂದಿದ್ದೀವಿ. ನಾನು 1:30 ಶೋಗೆ ಅಂತ ಬಂದೆ, ಫುಲ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. 4:15 ಒಂದಿದೆ, 7 ಗಂಟೆಗೆ ಒಂದಿದೆ. ನೋಡೋಣ, ಇವತ್ತು ಸಿಗೋದೆಲ್ಲ ಡೌಟೇ ಅಂತ ಇದ್ದಾರೆ. ಬಟ್ ಟ್ರೈ ಮಾಡ್ತೀನಿ. ಸಿಕ್ಕಿಲ್ಲ ಅಂದ್ರೂ ತಪ್ಪೇನಿಲ್ಲ, ಬೇಜಾರಿಲ್ಲ. ಯಾಕಂದರೆ ನಿಧಾನಾಗಿ ನಾವು ಕಾಯ್ದರೂ ಪರ ಇಲ್ಲ. ಜನ ಮುಗಿಬಿದ್ದು ನೋಡ್ತಾವ್ರಲ್ಲ, ಇದೇ ದೊಡ್ಡ ವಿಷಯ. ಜನಗಳು ಬರ್ತಾಯಿಲ್ಲ ಥಿಯೇಟ್ರಿಗೆ ಅಂತಲೇ ಎಲ್ಲ ಅಂದ್ಕೊಂಡಿದ್ದಾರೆ. ಇಂಥದ್ರಲ್ಲಿ ಮುಗಿಬಿದ್ದವ್ರಂದರೆ ಎಷ್ಟಿಗೊಂದು ಹ್ಯಾಟ್ಸ್ ಆಫ್ ಹೇಳಿ ಕನ್ನಡಕ್ಕೆ ಒಳ್ಳೇದಾಗಲಿ ಅಷ್ಟೇ. ಸೂಪರ್ ಆಗಿದೆ ಫಿಲಮು. ಇನ್ನೂ 1 ಸಲ 4 ಸಲ ನೋಡ್ಕೊಂಡು ಹೋದ್ರು ಏನು ತೊಂದರೆ ಇಲ್ಲ. ಸೂಪರ್ ಆಗಿದೆ ಗುರು. ನಾವು ಕುರುಬಳ್ಳಿ. ಹೌದು, ಬೆಂಗಳೂರೇ. ಹೌದು ಸೂಪರ್ ಸಲ ನೋಡಿದ್ದೀನಿ. ನಾನು ಇಂಥದ್ದು ಅನ್ನೋಂಗಿಲ್ಲ, ನೋಡ್ತಾನೆ ಇರ್ತೀನಿ. ನಮ್ಮ ಹೀರೋ ಎಸ್
ಅವ್ರು ತುಂಬ ಅವ್ರು ನಮ್ಮ ಭಾಳ ಪ್ರೀತಿ ವಿಶ್ವಾಸ. ಹೌದು ಹೌದು, ನಾವು ಹಾಸನಲ್ಲಿ ಹೋಗಿದ್ವಿ. ಅಲ್ಲಿ ಮನೆಗೆ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ನಾವು. ಅಲ್ಲಿ ನನಗೆ ಅವನ ಸ್ಟೈಲ್ಗೆ ನನಗೆ ತುಂಬ ಇಷ್ಟ. ಹೌದು, ಆ ಇದಕ್ಕೆ ಬಿಟ್ಟಿರೋದಕ್ಕೆ ಆ ಒಂದು ಪ್ರೀತಿ ಅವ್ರು ಇರೋದಕ್ಕೋಸ್ಕರ ಇನ್ನೂ ಇರಲಿ, ಚೆನ್ನಾಗಿರಲಿ, ಇನ್ನೊಂದು 5 ವರ್ಷ ಚೆನ್ನಾಗಿ ಹೋಗಿ. ನನಗೆ ಜಾಸ್ತಿ ಅಂದರೆ ಅವ್ರು ಅದೇ ತುಂಬ ಇಷ್ಟ. ಅವನು ಸ್ಟೈಲ್ದೇ ಒಂದು ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟು. ಹೌದು. ಓಕೆ ಸರ್. ಇಲ್ಲ, ನೋಡ್ತೀನಿ. ನೋಡೋಣ ಮುಂದೆ ಇನ್ನೂ ಚೇಂಜಸ್ ಏನೇನು ಇರ್ತಾವಲ್ಲ. ಹೌದು, ಹಂಗೆ ನೋಡೋಣ. ನೆಕ್ಸ್ಟ್ ನಮ್ಮ ಮಿಸ್ಸಸ್ ಮಕ್ಕಳು ಕರ್ಕೊಂಡು ಬರ್ತೀರಾ?